ನಾನಂತೂ ಇಲ್ಲಿಂದ ಹೋಗಲ್ಲ. ಇಲ್ಲಿಂದ ಹೋಗ್ಬಿಟ್ರೆ ಪುಣ್ಯ ಶಿವನಿಗೆ ಚೀಪ್ ಆಗಿಬಿಡ್ತೀನಿ. ಇನ್ನೂ ಒಂದು ವಾರ ಹೋಗಲ್ಲ. ಇಲ್ಲೇ ಅಲ್ಲೋ ಇಲ್ಲೇ ಅಲ್ಲೇ ಇಲ್ಲೂ ಕೂತ್ಕೊಂಡು ಹಿಂಗೆ ಕತೆ ಹಾಕ್ತೀನಿ. ಈ ಮನೆಯವ್ರು ಹೆಂಗೂ ಇಲ್ಲ, ಈ ಮನೆಯವ್ರು ಇಲ್ವಲ್ಲ, ಇಲ್ಲೇ ಇರ್ತೀನಿ. ಯಾರ ಮನೆಯಾಗಾದರೂ ಊಟ ಮಾಡ್ತೀನಿ, ಊಟ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡು ಇಲ್ಲೇ ಮಲ್ಕೊಂಡು ಇಲ್ಲೇ ಇದ್ದು ಬಿಡ್ತೀನಿ. ಎಲ್ಲೂ ಹೋಗೋದಿಲ್ಲ ನಾನು. ಎಲ್ಲೂ ಹೋಗಲ್ಲ. ನಾನು ಅಲ್ಲೇ ನೋಡ್ಬಿಟ್ಟಿದ್ದೀನಿ. ಅದಕ್ಕೇ ನಾನು ಹೋಗಲ್ಲ. ಅವ್ರು ಇಷ್ಟೊಂದೆಲ್ಲ ಮಾತಾಡ್ತಾರೆ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಹೋಗೋದಿಲ್ಲ ಹೋಗೋದಿಲ್ಲ. ಇನ್ನು ಇಲ್ಲಿ ಬಂದು ಕೂತ್ಕೊಂಡವಳೆ. ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಹೋಗು ಅಂತ ಹೇಳಿದ್ದು. ನಿನ್ನ ಪಾಡಿಗೆ ನೀನು ಹೋಗ್ಬಿಡು. ಹಿಂಗೆಲ್ಲ ನೀನು ಮಾತಾಡಿದ್ಯಾ ಅಂತಂದರೆ ಅಷ್ಟೇ ಮೊಯ್ನಿ. ಯಾರ್ದೋ ಮಾತು ಕೇಳ್ಬಿಟ್ಟು ಇಲ್ಲೋಡು, ಇದಕ್ಕೆಲ್ಲ ಕಾರಣ ಪುಣ್ಯನು ಶಿವಾನಿನೇ. ಬಂದು ಇಬ್ರು ಹೆಂಗ್ ನಗಾಡ್ತಾರೆ ಗೊತ್ತಾ? ಅವರೇ ಏನೋ ಮಾಡವ್ರೆ. ಏನು ಕೇಳ್ತಾ ಇದೆಯಾ ಕರಿಯಮ್ಮಕ್ಕ? ಅಲ್ಲ, ನಿನ್ನೊಳಗಡೆ ನಿನ್ನ ಬ್ಯಾಗ್ ಒಳಗಡೆ ದುಡ್ಡಿರೋದನ್ನ ಅವ್ರ ಮೇಲೆ ಯಾಕೆ ಹೇಳ್ತಾ ಇದೆಯಾ? ಅವ್ರು ಏನು ಮಾಡೋದಕ್ಕೆ ಸಾಧ್ಯ? ಅವ್ರು ನಮ್ಮ ಮನೆ ತಕ್ಕ ಬರೋದೇ ಇಲ್ಲ, ನಮ್ಮ ಮನೆ ತಕ್ಕ ಆಸೆ ಅವರು ಬರೋದೇ ಇಲ್ಲ. ಸುಮ್ಮನೆ ಅವ್ರ ಮೇಲೆ ಯಾಕೆ ಹೇಳ್ತೀಯ? ನೀನು ಮಾಡಿರೋಂಥ ತಪ್ಪು ಬೇಕಾದರೆ ಒಪ್ಕೊ. ಅದು ನಾನು ಬೇಕಾದರೆ ನೀನು ಮಾಡಿರೋ ತಪ್ಪು ಕಣಕ್ಕೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಬೇಕಾದರೆ ಹೇಳ್ತೀನಿ. ಆದರೆ ಹಿಂಗೆ ಹೇಳ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ಹಿಂಗೆ ಮಾಡಬೇಡ ನೀನು. ನಿಮ್ಮ ಅಮ್ಮನ ಮಾತು ಏನಾದರೂ ಕೇಳಿ ನೀನು ಹಿಂಗೆ ಮಾತಾಡಿದ್ಯಾ ಅಂತಂದರೆ 15 ಕೋಟಿ ದುಡ್ಡು ಬರುತ್ತಲ್ಲ, ಆಸ್ತಿ ಮೇಲೆ ನಾನು ಕೋರ್ಟ್ಗೆ ಹಾಕ್ಬೇಕಾಗುತ್ತೆ. ನೋಡು, ಹೇಳಿರ್ತೀನಿ. ನೀನು ಯಾರ್ದಾರ್ದೋ ಮಾತು ಕೇಳ್ಬಿಟ್ಟು ಹಿಂಗೆ ಮಾಡಿದ್ಯಾ ಅಂತಂದರೆ 15 ಕೋಟಿಗೆ 7 ಕೋಟಿ 7.25 ಕೋಟಿ ನನಗೆ ಬರಬೇಕು. ಹಂಗೆ ಮಾಡ್ತೀನಿ. 7 7 14 7.25 ಕೋಟಿ 7.25 ಕೋಟಿ ಸಮಭಾಗ ಆಗಬೇಕು ಅಂತ ನಾನು ಇದು ಮಾಡಿಬಿಡ್ತೀನಿ. ಏನೋ ನಾನು ಚೆನ್ನಾಗಿರೋದಕ್ಕೆ ಬಿಡು, ನನ್ನ ತಮ್ಮನ ಹೆಂಡತಿ ಚೆನ್ನಾಗಿರಲಿ ಅಂತ ನಾನು ಇದು ಮಾಡ್ತೀನಿ. ಆದರೆ ನೀನೇನಾದ್ರೂ ಹಿಂಗೆ ಮಾಡಿದ್ಯಾ ಅಂತಂದರೆ ನನಗೆ ಯಾರ್ದೋ ಮಾತು ಕೇಳಿ ನಾನು ಬೈಯೋದು, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು, ಹಿಂಗೆಲ್ಲ ನೀನು ಮಾಡಿದ್ಯಾ ಅಂತಂದರೆ ಆಮೇಲೆ ನಾನು ಏನು ಮಾಡ್ಬೇಕಂತ ಚೆನ್ನಾಗಿ ಗೊತ್ತೈತೆ. ಅಲ್ಲ, ನಾನೇನು ಮಾಡೋಕ್ಕಾಗಲ್ಲ ಕರಿಯಮ್ಮಕ್ಕ. ಯಾಕಂದರೆ ಇದು ನಮ್ಮ ಅಮ್ಮ ಇರೋದು ಮನೆ. ಇವಾಗ ನಾನು ಮದುವೆ ಆಗಿ ನಾನು ಹೋಗ್ಬೇಕಾಗಿತ್ತು. ಹೋಗ್ದಲೇ ಇಲ್ಲೇ ಇದ್ದೀನಿ. ಇವಾಗ ನಮ್ಮಮ್ಮ ಹೆಂಗೆ ಹೇಳುತ್ತೋ ಹಂಗೆ ನಾನು ಕೇಳಲೇಬೇಕು. ಕೇಳಲಿಲ್ಲ ಅಂತಂದರೆ ಆಗಲ್ಲ. ನಮ್ಮಮ್ಮ ಹೆಂಗೆ ಹೇಳುತ್ತೋ ಹಂಗೆ ನಾನು ಕೇಳ್ಕೊಂಡು ನಾನು ಚೆನ್ನಾಗೇ ಇರೋದು ನೋಡ್ಬೇಕಷ್ಟೇ. ಈಗ ನನಗೆ ನಿನ್ನ ತಮ್ಮ ಮನೆ ಮಾಡ್ರಿ ಅಂದರೆ ಮಾಡ್ತಾರ? ಮನೆ ಇಲ್ಲ ತಾನೆ ನಿನ್ನ ತಮ್ಮನಿಗೆ ಅಂತ? ಮನೆ ಇಲ್ಲ ಅಂತ ಗೊತ್ತೈತೆ. ಅದ್ರಾಗೆ ನೀನು ಹಿಂಗೆಲ್ಲ ನೀನು ಮಾತಾಡಿದ್ಯಾ, ಹಿಂಗೆಲ್ಲ ಮಾಡಿದ್ಯಾ ಅಂತಂದ್ರೆ ನಮ್ಮಮ್ಮ ಸುಮ್ಕಿರಲ್ಲ. ಇದು ನಮ್ದಲ್ಲ ಮನೆ. ನಮ್ದಾಗಿದ್ರೆ ಬಿಡು ಅಂತ ಸುಮ್ಮನಾಗ್ಬಿಡ್ತಿದ್ದೆ. ನಮ್ದಲ್ಲ, ಅರ್ಥ ಮಾಡ್ಕೊಳ್ರಿ. ಸರಿ ಆಯಿತು, ಬಾ ಮತ್ತೆ ಹೋಗೋಣ. ಮನೆ ಐತಲ್ಲ, ನನ್ನ ತಮ್ಮ ಮನೆ ಮಾಡವನೇ ಐತೆ, ಒಂದು ಬಾಡಿಗೆ ಮನೆ. ಹೋಗೋಣ ಬಾ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬಾ ಹೋಗೋಣ. ಇಲ್ಲೇ ನಿಮ್ಮ ಅಮ್ಮರ ಮನೆಗೇನು ಇರೋದು ಬೇಕಾಗಿಲ್ಲ. ಬಾ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದರೆ ಹೆಂಗೂ ಇರ್ಬೋದು. ಬರುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ದುಡ್ಡು ಬರುತ್ತೆ. ಆ ದುಡ್ಡು ಗಿಡ ತಗೊಂಡು ಅತ್ಲಾಗೆ ಹೆಂಗೋ ಇರ್ಬೋದು. ಬಾ, ದುಡ್ಡು ತಗೊಂಡು ಅತ್ಲಾಗೆ ಹೆಂಗೋ ಆಮೇಲೆ ಹೆಂಗೋ ಆಗುತ್ತೆ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಇವಾಗ ಸದ್ಯಕ್ಕೆ ಹೋಗೋಣ ಬಾ. ಏನು ಬೇರೆದೆಲ್ಲ ಏನು ಯೋಚನೆ ಮಾಡಬೇಡ. ಇವಾಗ ಹೊಟ್ಟೆಲಿ ಚೆನ್ನಾಗಿರೋದು ನೋಡೋಣ ಬಾ ಅಷ್ಟೇ. ನಾನಿಲ್ಲ ಅಂದರೆ ಬಾಗೋಕೆ ಹಾಕ್ತೀನಿ ನೋಡಮ್ಮ ಅಷ್ಟೇ. ಎರಡರಾಗ ಒಂದು ನೀನು ನಿರ್ಧಾರಕ್ಕೆ ಬರಲೇಬೇಕು. ಈಗ ನಾನು ಬಾಗೋಕೆ ಹಾಕಿದ್ರೆ ನಿನಗೆ ಬೇಜಾರಾಗ್ಬಿಡುತ್ತೆ. ಇವಾಗ ಏನಪ್ಪ ಹಿಂಗೆ ಮಾಡ್ಬಿಡ್ತು, ಒಂದು ಮಾತಾದರೂ ಹೇಳಲಿಲ್ಲ ಅಂತೇಳಿ ನೀನು ಬೇಜಾರ ಮಾಡ್ಕೊಬಿಡ್ತೀಯ. ಯಾಕೆ ಹೇಳು? ಇವಾಗ ನಿನಗೆ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಎಲ್ಲಿಗೆ ಹೋಗೋಣ? ನನಗೆ ಯಾರೂ ಇಲ್ಲ. ನನಗೆ ಎಲ್ಲ ಇದ್ದಿದ್ರೆ ನಾನು ನಿಮ್ಗೆ ಯಾಕೆ ಇದು ಮಾಡ್ತಿದ್ದೆ? ನನಗೆ ನನ್ನ ತಮ್ಮ ಬಿಟ್ಟರೆ ಯಾರೂ ಇಲ್ಲ. ಅದಕ್ಕೆ ನನ್ನ ತಮ್ಮ ಎಲ್ಲಿರ್ತಾನೆ ಅಲ್ಲಿರಬೇಕು ಅಂತ ನಾನು ಬಂದಿದ್ದೀನಿ. ಇವಾಗ ಬಾ ಹೋಗೋಣ. ನನ್ನ ಕರ್ಕೊಂಡು ಬಾ ಹೋಗೋಣ, ಅಲ್ಲೇ ಇರೋಣ. ನಾನು ನಮ್ಮ ಅಮ್ಮನ ಕೇಳ್ದಲ್ಲೇ ಏನು ಮಾಡೋಕ್ಕಾಗಲ್ಲ ಅಕ್ಕ. ನಮ್ಮ ಅಮ್ಮನ ಕೇಳಬೇಕು. ನಮ್ಮ ಮನೇಲೆಲ್ಲ ನಮ್ಮ ಅಮ್ಮಯಿಂದ ನಡೆಯೋದು. ಮೊದಲಿಂದಲೂ ಎಲ್ಲ ಪ್ರತಿಯೊಂದು ಯಾವ ಕೆಲಸದಲ್ಲೇ ಆಗಲಿ ನಮ್ಮ ಅಮ್ಮ ಹೆಂಗೆ ಹೇಳುತ್ತಂಗೆ ನಾವು ಕೇಳ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ಅಮ್ಮನ ಕೇಳಬೇಕಾಗುತ್ತೆ. ನಮ್ಮ ಅಮ್ಮನ ಕೇಳ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಬರ್ತೀನಿ. ಈಗ ನಮ್ಮ ಅಣ್ಣ ಇವತ್ತಲ್ಲ ನಾಳೆ ಮದುವೆ ಆಗ್ತಾನೆ. ಮದುವೆ ಆದಾಗ ನಾನು ಬರಲೇಬೇಕಾಗುತ್ತೆ. ನೋಡೋಣ. ಅಮ್ಮ ಇಂತ ಮಾತಾಡ್ತೀನಿ. ಅಮ್ಮ ಹೋಗ್ತೀನಿ ಕಣಮ್ಮ, ಕರಿ ಅವ್ರು ಬಾಡಿಗೆ ಮನೆ ಮಾಡವ್ರೆ, ಬಾಡಿಗೆ ಮನೇಲೆ ಇದ್ದು ಬಿಡ್ತೀವಿ ಹೋಗಿ ಅಂತೇಳಿ ಅಮ್ಮನ ಕೇಳ್ತೀನಿ. ಅಲ್ಲ, ನೀವು ಮಾಡಿರೋ ತಪ್ಪು ತಪ್ಪೇ. ಬೇಕಾದ್ರೆ ನೀವು ಮಾಡಿರೋ ತಪ್ಪು ಒಪ್ಕೊಂಡಿದ್ರೆ ನಮ್ಮಮ್ಮ ಸುಮ್ಮನಾಗೋದು. ನೀವು ತಪ್ಪು ಒಪ್ಕೊಂಬ್ಲಿಲ್ವಲ್ಲ. ಅಲ್ಲ, ನಾನು ತಪ್ಪು ಮಾಡಿದ್ರೆ ತಾನೇ ಒಪ್ಕೊಂಬಕ್ಕೆ? ನಾನು ತಪ್ಪೇ ಮಾಡಿಲ್ಲ ಕಣೆ ಮೊಯ್ನಿ. ನಾನು ತಪ್ಪೇ ಮಾಡಿಲ್ಲ. ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಹೆಂಗೆ ಒಪ್ಕೊಂಬನ? ನಾನು ಮಾಡಿರೋಂಥ ತಪ್ಪು ಅಂತೇಳಿ ತಪ್ಪಾಯ್ತು ಅಂತ ನಾನು ಹೆಂಗೆ ಒಪ್ಕೊಳಕ್ಕಾಗುತ್ತೆ? ಹೇಳು, ನಾನು ಹೆಂಗೆ ಒಪ್ಕೊಳ್ಳೋಣ? ಯಾಕೆ ಹಿಂಗೆ ಮಾತಾಡ್ತೀರಾ ನೀವು? ಅಕ್ಕ ನೋಡು ಜಯಮಂಟಿ, ನಮ್ಮಮ್ಮ ಮನೆಯಿಂದ ಆಚೆ ಕಳಿಸಿರೋದಕ್ಕೀಗ ನಾನು ಮದುವೆ ಆಗಿ ನಾನೇ ಹೋಗ್ಬೇಕಾಗಿತ್ತು. ನಾನು ಇಲ್ಲೇ ಇದ್ದೀನಿ.
ಇವಾಗ ನಮ್ಮಮ್ಮ ಹೇಳ್ದಂಗೆ ನಾನು ಕೇಳ್ಬೇಕು ತಾನೆ. ಇವಾಗ ನಿಮ್ಮಮ್ಮಯ್ಯ ಮನೆಯಿಂದ ಹಸಿ ಕಳಿಸ್ತು, ಅದಕ್ಕೇನೆ ನಾನು ಕೋರ್ಟ್ಗೆ ಹಾಕ್ತೀನಿ. ನಾಳೆ ದಿನ ಭಾಗ ಬರುತ್ತಲ್ಲ, ಅದಕ್ಕೆ ಕೋರ್ಟ್ಗೆ ಹಾಕ್ತೀನಿ ಅಂತ ಹೇಳ್ತಾ ಐತೆ. ಅಲ್ಲ ನೋಡ್ ಜಯಮಂಟಿ, ಅಲ್ಲ ಕೋರ್ಟ್ಗೆ ಹಾಕಿದ್ರೆ ನಾನು ಏನು ಮಾಡಬೇಕು? ಅಲ್ಲ ಅವ್ರ ಅಮ್ಮಯ್ಯ ಹಾಕಿರೋದಕ್ಕೆ ಪಾಪ ಇವಳ ಮೇಲೆ ಹಾಕಮ್ಮ. ಇವಳ ಮೇಲೆ ಯಾಕೆ ಹಿಂಗೆ ಮಾಡ್ತೀಯ? ಅಲ್ಲ ಇವಳ್ದೇನು ತಪ್ಪಿಲ್ಲ. ಇವಳು ಇವಾಗ ಅವ್ರ ಅಮ್ಮ ಹೇಳ್ದಂಗೆ ಕೇಳವಳೆ ಅಷ್ಟೇನೆ. ನಾನು ಮಾಡಿಲ್ಲ ಅಕ್ಕ, ನಾನು ಮಾಡಿದ್ರೆ ಇಲ್ವಡಕ್ಕ ನಾನು ಒಪ್ಕೊಂತಿದ್ದೆ. ಇವಳು ವಾದ ಮಾಡಬೇಕು, ಹಂಗೆ ಮಾಡೋ ಅಂಥದ್ದಲ್ಲ ಕಣಮ್ಮ ನಮ್ಮ ಅಕ್ಕ. ಹಂಗೆ ಮಾಡೋದಾಗಿದ್ರೆ ಯಾವಾಗಲೂ ಮಾಡೋದು, ಹಂಗೆ ಮಾಡೋ ಅಂಥದ್ದಲ್ಲ ಅಂತ ನಾನು ಇಷ್ಟು ದಿವಸ ಬೇಕಾ? ನಿಮ್ಮ ಮನೇಲಿ ಅವತ್ತು ನಿಮ್ಮ ಅಮ್ಮಯ್ಯ ಒಂದು 2 ಲಕ್ಷನ ಏನೋ ಬಿಡಿಸ್ಕೊಂಬಂತು. ಅವತ್ತು ನನ್ನ ಎದುರಿಗೆ ಬೀರ್ ಒಳಗಡೆ ಇಡ್ತು. ಮಾಡೋದಾಗಿದ್ರೆ ನಾನು ಅವತ್ತೇ ಮಾಡ್ತಿದ್ದೆ. ನನಗೆ ಅಂಥದ್ದಿಲ್ಲ ಬಿಡು ಮನಸ್ನಾಗ, ನನಗೆ ಅಂಥದ್ದು ಮಾಡಬೇಕಪ್ಪ ಅನ್ನೋ ಅಂಥದ್ದು ನನ್ನ ಮನಸ್ನಾಗ ಇಲ್ಲವೇ ಇಲ್ಲ ಕಣೆ ಮೊಯ್ನಿ. ಅಂಥದ್ದು ಇಲ್ಲವೇ ಇಲ್ಲ ಕಣಕ್ಕ. ನನ್ನ ಬೇಕಾದರೆ ನನಗೆ ಈಗ ಹೆಂಗೋ ಒಂದು ಮನೆ ಐತೆ, ನನಗೂ ಯಾರು ಇರಲಿಲ್ಲ. ಇವರೇ ಎಲ್ಲ ನನಗೆ ಅಣ್ಣ ತಮ್ಮ ಹಿಂದೆ ಮುಂದೆ ಸಂಬಂಧಿಕರೆಲ್ಲ ಇವರೇ ನನಗೆ ಅಂತ ಹೇಳಿ ನಾನು ಎಷ್ಟು ಒಂಥರ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ಇವ್ರು ಹಿಂಗೆ ಮಾಡೋದಕ್ಕೆ ನನಗೆ ತುಂಬ ಬೇಜಾರಾಗ್ತೈತೆ ಜಯಮಕ್ಕ. ತುಂಬ ಬೇಜಾರಾಗ್ತೈತೆ. ಹಿಂಗೆ ಮಾಡಬಾರ್ದು. ಅಲ್ಲ ಮಾಡಬಾರ್ದು ಸರಿ. ಅಲ್ಲ ಕಣಕರಿಯಮ್ಮ, ಈಗ ನೀನು ಸುಮ್ಮನೆ ನಿನ್ನ ತಮ್ಮಂಗೆ ಒಂದು ಮನೆ ಮಾಡಿಕೊಡು. ಮನೆ ಮಾಡಿ ಸುಮ್ಮನೆ ಇಬ್ಬರು ನಾಲ್ಗೆ ಹಾಕೊಂಡು ಹೋಗು. ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ನಾವು ಬಾಡಿಗೆ ಮನೆ ಮಾಡಿದ್ದೀವಿ, ಬರ್ರಿ ಹೋಗೋಣ ಅಲ್ಗೇನೆ, ಅದೇ ಊರಾಗೆ ಇರೀರಿ ಅಂತೇಳಿ ಹೇಳ್ತಾ ಇದ್ದೀನಿ. ಅದಕ್ಕೆ ನನ್ನ ತಮ್ಮಂಗೂ ಹೇಳ್ತೀನಿ, ಅವನು ಬರಲಿ. ಅವನೆಲ್ಲ ಕೆಲಸ ಹುಡ್ಕೊಂಡು ಅಲ್ಲೆಲ್ಗೋ ಹೋದಾನ, ಅವನು ಇನ್ನೂ ಬಂದಿಲ್ಲ. ಒಂದಿನೇನೋ ಟ್ರೈನಿಂಗ್ ಹೋಗ್ಬೇಕು ಅಂತ ಹೇಳಿದ್ರಂತೆ, ಒಂದಿನ ಹೇಳ್ದೇನ ಅವ್ನು ಟ್ರೈನಿಂಗ್ ಹೋದಾನು, ಬಂದಿಲ್ಲ. ಬರ್ತಾನೆ, ಹೋಗ್ತೀವಿ ಕರ್ಕೊಂಡು ಸುಮ್ಮನೆ ಅಷ್ಟೇ. ದುಡ್ಡು ಬರುತ್ತೆ ಏನು 15 ಕೋಟಿ ಮಿನಿಮಮ್ ಬರ್ತೈತೆ. ಒಂದು 20 ಕೋಟಿ ಮೇಲೆ ಬರುತ್ತೆ ಅಂತ ಹೇಳವ್ರೆ ನಮಗೆ. ನಾವು ಅಷ್ಟು ಅಂದಾಜು ಲೆಕ್ಕಾಚಾರ ಮಾಡಿರೋದು ಅಷ್ಟು ಬರುತ್ತೆ. 1 ಕೋಟಿ ಜಮೀನು, 1 ಎಕರೆ ಜಮೀನು 3.5 ಕೋಟಿ 4 ಕೋಟಿ 5 ಕೋಟಿಗೆ ಹೋಗಿದ್ದಾವೆ. ನಮ್ದೊಂದು 10 ಎಕರೆ ಪ್ಲಾಟ್ ಐತೆ. 10 ಎಕರೆ ಅದು ನಮ್ಮ ಅಣ್ಣ ತಮ್ಮಗಳು, ನಮ್ಮ ಅಪ್ಪರು, ಅವರು ಇವರು ಅವ್ರದ್ದು ಎಲ್ಲರದು ಐತೆ. ಅವ್ರಿಗೂ ಎಲ್ಲರಿಗೂ ಬರುತ್ತೆ. ಅಷ್ಟು ಜಮೀನು ಐತೆ ನಮ್ಮದು. ಏನು ಈ ಬೇಜಾನ್ ದುಡ್ಡು ಬರುತ್ತೆ, ಯಾಕೆ ನಾವು ಯಾಕೆ ಚಿಂತೆ ಮಾಡಬೇಕು? ಅಲ್ಲ ಇವ್ರ ಅಮ್ಮ ಯಾವ ಥರ ಮಾಡ್ಬಿಡ್ತು ನನಗೆ. ಈ ಪುಣ್ಯನ ಶಿವನಿ ಎದುರಿಗೆ ಒಂಥರ ಇದಾಗ್ಬಿಡ್ತು. ಅವ್ರು ಹೆಂಗೆ ಮಾತಾಡಿದ್ರು ಗೊತ್ತಾ? ಬಂದು ನನಗೆ ತುಂಬ ಬೇಜಾರಾಗ್ಬಿಡ್ತು. ಈಗ ನಾನು ಏನು ಮಾತಾಡೋಕ್ಕಾಗಲ್ಲ ಕಣಕ್ಕ, ನೀನೇನಾದರೂ ಅಂತಕ. ಇವಾಗ ನಾನು ಏನು ಮಾತಾಡೋಕ್ಕಾಗಲ್ಲ. ನಾನೇನು ಮಾತಾಡೋಣ ಹೇಳಿ? ಈಗ ನಾನು ಏನಾದರೂ ಮಾತಾಡಿದ್ರೆ ನಮ್ಮ ಅಮ್ಮಗೆ ಅದೇ ಸಿಟ್ಟು ಬರುತ್ತೆ. ನೋಡಪ್ಪ ಇವಳು ಮಾತಾಡ್ತಾಳೆ, ಇವಳು ಅಂತಾಳೆ, ಇವಳು ಇದು ಮಾಡ್ತಾಳಲ್ಲಪ್ಪ ಅಂತ ನಮ್ಮ ಅಮ್ಮಗೆ ಸಿಟ್ಟು ಬರುತ್ತೆ. ಈಗ ನಾನು ಏನೂ ಮಾತಾಡೋಕ್ಕಾಗಲ್ಲ. ಸರಿ ಆಯ್ತು, ಹಂಗೆ ಮಾಡೋಣ ಹೇಳು. ಸುಮ್ಮನೆ ಊರಿಗೆ ಹೋಗ್ಬಿಡೋದೇನೆ ಒಳ್ಳೇದು ಅಷ್ಟೇ. ಊರಿಗೆ ಹೋಗ್ಬಿಡೋಣ. ಊರಿಗೆ ಹೋಗ್ಬಿಟ್ಟು ಸುಮ್ಮನೆ ಹೆಂಗೋ ನಮ್ಮ ಪಾಡಿಗೆ ನಮ್ಮ ಮನೆಯಾಗ ನಾವಿದ್ರೆ ಏನೂ ಇರಲ್ಲ ಅತ್ಲಾಗೆ. ಸುಮ್ಮನೆ ಊರಿಗೆ ಹೋಗ್ಬಿಡೋಣ. ಅಷ್ಟೇ ನೋಡೋಣ. ಊರಿಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಅಮ್ಮ ಇಂತ ಹೇಳ್ಬಿಟ್ಟು ಹೋಗೋಣ ಹೇಳಕ್ಕ. ಅಷ್ಟೇ, ಹಂಗೆ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಹೋಗ್ಬೇಕು ಮೊಯ್ನಿ, ಹೋಗು ಸುಮ್ಮನೆ. ಈಗ ಯಾವತ್ತಿದ್ರೂ ಹೋಗ್ಲೇಬೇಕು. ಯಾಕಂದರೆ ನಾಳೆ ದಿನ ಒಂದು ನಿಮ್ಮ ಮೋಹಿತಂದು ಏನಾದ್ರು ಮದುವೆ ಆಯ್ತು ಅಂದರೆ ನಾಳೆ ದಿನ ಅವಳಿಗೂ ಹೆಂಡತಿ ಬರ್ತಾಳೆ. ಅದಕ್ಕೆ ಅವನು ಆಮೇಲೆ ಹೆಂಡತಿ ಮಾತು ಕೇಳೋಣ ಒಂದು ಮಾತಾಡ್ತಾನೆ. ಏನಾದರೂ ಒಂದೊಂದು ಆಗ್ತವೆ. ಅದಕ್ಕೆ ಅತ್ಲಾಗೆ ನೀನು ಸುಮ್ಮನೆ ಹೋಗೋದು ಒಳ್ಳೇದು ಈಗಲೇ. ಸುಮ್ಮನೆ ಹೋಗ್ರಿ. ಮನೆ ಐತಾ ಅಲ್ಲಿ? ಮನೆ ಮಾಡಿದೀವಕ್ಕ, ಮನೆ ಐತೆ, ಮಾಡಿದೀವಿ. ಮನೆ ಐತೆ. ನಾವು ಬೀಗ ಹಾಕೊಂಡು ಬಂದಿರೋದು ಅಷ್ಟೇ. ಏನೋ ನಾವು ಜೊತೆಗೆ ಇರೋಣ ಅಂತೇಳಿ ಬಂದ್ವಿ ಅಷ್ಟೇನೆ. ಇನ್ನು ಮನೆ ಐತೆ, ಮನೆಗೇನು ತೊಂದರೆ ಇಲ್ಲ. ಮನೆ ಐತೆ ಬಿಟ್ಟು ನನ್ನ ತಮ್ಮಂಗೂ ನಮ್ಗೇನೇನು ಕಡಿಮೆ ಆಗಿಲ್ಲ ಬಿಡಕ್ಕ. ನಾವು ಭಾಳ ಚೆನ್ನಾಗಿದ್ದೀವಿ. ಏನು ನಮಗೇನು ಯಾವುದ್ರಾಗೇನು ಕಡಿಮೆ ಆಗಿಲ್ಲ. ಈ ಕೊರಿಯಮ್ಮಕ್ಕ ಬೇರೆ ನನಗೆ ಹಿಂಗೆ ಎದುರಿಸ್ತಾ ಐತೆ. ನನಗೆ ಅದಕ್ಕೇ ಇವಾಗ ಅಕ್ಕ ದುಡ್ಡು ಬಂದಾಗ ಆಮೇಲೆ ಏನಾದರೂ ಸೈನ್ಗಿನ ಹಾಕಲಿಲ್ಲ ಅಂತಂದರೆ 15 ಕೋಟಿ ದುಡ್ಡು ಬರುತ್ತಲ್ಲ. ಅದಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ. ಅದಕ್ಕೆ ಅತ್ತಗೆ ಸುಮ್ಮನೆ ಹೋಗ್ಬಿಡೋಣ ಊರಿಗೆ ಇವ್ರ ಜೊತೆಗೆ ಅಂತ ಅನ್ನಿಸ್ತಾ ಐತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಗುನ ಕಮೆಂಟ್ ಮಾಡಿದ್ರೆ, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.